ಅಯ್ಯೋ, ಇವನು ಏನಕ್ಕೆ ನನಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾನೆ? ಮೊನ್ನೆನೇ ಹೇಳಿ ಬಂದಿದ್ದೀನಿ ಬ್ರೇಕಪ್ ಅಂದರೆ ಬ್ರೇಕಪ್ ಅಂತ. ಇನ್ನು ಮುಂದೆ ನನಗೆ ಕಾಲು, ಮನೆ ಹತ್ರ ಬರೋದು, ಫೋನ್ ಮಾಡೋದೆಲ್ಲ ಮಾಡಬೇಡ ಅಂತ ಹೇಳಿದ್ದೀನಿ. ಮತ್ತೆ ಫೋನ್ ಮಾಡ್ತಾ ಇದ್ದಾನೆ ಅವನು. ಹಲೋ ಹಲೋ ಕೀರ್ತಿ, ಹೇಳು. ನಿನಗೆ ಮೊನ್ನೆನೇ ಹೇಳಿದ್ದೀನಿ ತಾನೇ ನಾನು, ನನಗೆ ಪದೇ ಪದೇ ಕಾಲ್ ಮಾಡೋದಾಯಿತು, ಮನೆ ಹತ್ರ ಹುಡ್ಕೊಂಬರೋದಾಯಿತು, ಮಾಡಂಗಿಲ್ಲ ನೀನು ಇನ್ಮೇಲೆ ಅಂತಂದು. ಮತ್ತೇನು ಕಾಲ್ ಮಾಡಿದ್ಯಾ? ಮನೇಲಿ ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಮಾಡೋದು? ನಾನು ಇವಾಗ ನಿನ್ನ ಜೊತೆಗೆ ಮಾತಾಡಬೇಕು ಸ್ವಲ್ಪ, ಪ್ಲೀಸ್ ಬಾ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನು ಕಾಲ್ ಮಾಡಿದ್ದಲ್ದೆ ಮತ್ತೆ ಮಾತಾಡಬೇಕು? ನಾನು ನಿನ್ನ ಮೀಟ್ ಮಾಡೋದೆಲ್ಲ ಇಲ್ಲ, ಚಾನ್ಸೇ ಇಲ್ಲ ಅದು. ಸುಮ್ಮನೆ ಫೋನ್ ಕಟ್ ಮಾಡಿರು. ನೋಡು ಕೀರ್ತಿ, ನಾನು ನಿನ್ನ ಜೊತೆಗೆ ಸ್ವಲ್ಪ ಮಾತಾಡಬೇಕು. ಇವಾಗ ಬಾ, ಇಲ್ಲ ಅಂದರೆ ನಾನು ನಿನ್ನ ಮನೆಗೆ ಬರ್ತೀನಿ. ನೋಡು, ನಮ್ಮ ಪ್ರೀತಿ ವಿಷಯ ಎಲ್ರಿಗೂ ಹೇಳ್ತೀನಿ. ಸರಿ, ಇವಾಗ ಬರ್ತೀನಿ. ಇದೇ ಲಾಸ್ಟ್ ಆಯಿತಾ? ಇನ್ನೊಂದ್ಸರಿ ನನಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಮನೆ ಹತ್ರ ಹುಡ್ಕೊಂಬರ್ತೀನಿ ಅಂತ ನನಗೆ ಬ್ಲ್ಯಾಕ್ ಮೇಲ್ ಮಾಡೋದು ಮಾಡಿದೆ ಅಂದರೆ ಸುಮ್ಮನೆ ಸರಿ ಇರಲ್ಲ. ನೋಡು, ಹೇಳ್ತಾ ಇದ್ದೀನಿ ನಾನು. ನಿನಗೆ ಮೊನ್ನೆನೇ ಹೇಳಿದ್ದೀನಿ ನಾನು ಬೇರೆ ಹುಡುಗನ, ನಮ್ಮ ಮನೇಲಿ ಬೇರೆ ಹುಡುಗನ ನೋಡಿದ್ದಾರೆ, ನಾನು ಮದುವೆ ಆಗ್ತಿದ್ದೀನಿ. ಅವ್ರು ನಿನ್ನ ಥರ ಚೀಪಾಗಿಲ್ಲ ಆಯಿತಾ? ದೊಡ್ಡ ಕಾರು, ದೊಡ್ಡ ಮನೆ, ಫುಲ್ ರಾಯಲ್ ಆಗಿದ್ದಾರೆ. ನಿನ್ನ ಥರ ಡಕೋಟ ಗಾಡೀಲೆಲ್ಲ ಓಡಾಡಲ್ಲ ಅವರು. ಆಯಿತು ಕಣಮ್ಮ, ನೀ ಯಾರನ್ನಾದ್ರೂ ಮದುವೆ ಆಗು. ಸರಿ ಬಾ ಇವಾಗ. ಲೊಕೇಶನ್ ಕಳಿಸಿ ಬರ್ತೀನಿ. ಆಲ್ರೆಡಿ ನೀನು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ ನಾನು, ಬೇಗ ಬಾ. ಬೇಗ ಬಾ ಅಂದರೆ ಆಗಲ್ಲ ಆಯಿತಾ? ಒಂದು 5-10 ಮಿನಿಟ್ಸ್ ಅಂತೂ ಆಗುತ್ತೆ. ಸರಿ ಕಣಮ್ಮ, ಆಯಿತು ಬಾ. ಇಷ್ಟು ಡಬ್ಬ ಚೀಪ್ ಮೆಂಟಾಲಿಟಿ ಹುಡುಗನ ನಾನು ಒಳ್ಳೆ ಇಷ್ಟಪಟ್ಟೆ. ಹೇಳಿದ್ದೀನಿ ಬ್ರೇಕಪ್ ಮಾಡ್ಕೊಳ್ಳೋಣ, ನನಗಿಷ್ಟ ಇಲ್ಲ ನೀನು ಅಂತ. ಕಾರ್ ತೊಗೊಂಡ್ರೆ ಕಾರ್ ತೊಗೊಳಲ್ಲಂತೆ. ಸೆಟ್ಲ್ ಆಗ್ಬೇಕಂತೆ ಅವನು. ಅದಕ್ಕೆ ನಾನು ಬೇರೆ ಹುಡುಗನ ಇಷ್ಟಪಡ್ತಿದ್ದೀನಿ. ಹಿಂಗಿದ್ರು ನೋಡ್ಕೊಂಡು ಹೋಗಿದ್ದಾರೆ. ನಾನಂತರ ಅವತ್ತು ರೆಡಿಯಾಗಿರೋ ಲೆಕ್ಕಕ್ಕೆ ನೋಡಿದರೆ ಅವ್ರು ಇಷ್ಟರಲ್ಲೇ ಹೇಳಬೇಕಿತ್ತು ಹುಡುಗಿ ಇಷ್ಟ ಅಂತ. ನೋಡೋಣ, ಅಮ್ಮನ ಕೇಳೋಣ, ಏನಾದರೂ ಹೇಳಿದಾರ ಇಲ್ವಾ ಅಂತ ಗೊತ್ತಾಗುತ್ತೆ. ಅಕ್ಕ, ಇಷ್ಟೊತ್ತ ಇವನು ಟಾರ್ಚರ್ ಆಯಿತು, ಇನ್ಮೇಲೆ ಇವಳ್ದು. ಇವಳೇನಕ್ಕೆ ಬರ್ತಿದ್ದಾಳೋ ಏನೋ ನನ್ನ ರೂಮ್ಗೆ. ಅಕ್ಕ, ಏನೇ ಮಾಡ್ತಿದ್ಯಾ? ಯಾರ ಹತ್ರ ಕಾಲಲ್ಲಿ ಮಾತಾಡ್ತಿದ್ಯಲ್ಲ? ಹಲೋ, ಎಕ್ಸ್ಕ್ಯೂಸ್ ಮೀ. ನಿನಗೇನಕ್ಕೆ ಅದೆಲ್ಲ? ನಾ ಯಾರ ಹತ್ರ ಮಾತಾಡ್ತೀನಿ, ಏನಾದರೂ ಮಾಡ್ತೀನಿ, ನಿಮ್ಗೇನು? ಇಲ್ಲ ಅಕ್ಕ, ನೀನು ಯಾರ ಜೊತೆನೋ ಜಗಳ ಮಾಡ್ತಾ ಇರೋ ಥರ ಕೇಳಿಸ್ತು, ಅದಕ್ಕೆ ಕೇಳಿದೆ. ಕೋಪ ಮಾಡ್ಕೋಬೇಡ ಬಿಡು. ನಿನ್ನ ಬಟ್ಟೆ ಎಲ್ಲ ಮಡಚಿ ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ ಅಕ್ಕ. ಮತ್ತೇನಾದರೂ ನಿಂದು ಬಟ್ಟೆ ಗಿಟ್ಟೆ ಮಡ್ಚೋದೈತಾ? ಸರಿ ಸರಿ, ಅದು ಕದ್ದು ಕೇಳಿಸ್ಕೊಳ್ಳೋದು ಚಾಳಿ ಬಿಡು ಫಸ್ಟು. ಇಲ್ಲ ಅಕ್ಕ, ನೀನು ಬಟ್ಟೆ ಇಡ್ತಿದ್ನಾ ಅವಾಗ ಕೇಳಿಸ್ತಷ್ಟೇ. ನಾ ಏನು ಬೇಕು ಅಂತ ಬಂದು ನೀನು ಮಾತಾಡೋದು ಕೇಳಿಸ್ಕೊಳ್ಳಿಲ್ಲ. ಸರಿ, ಒಂದೆರಡು ಜೊತೆ ಡ್ರೆಸ್ ಇತ್ತು ನೋಡಿ ನಂದು, ಅದನ್ನ ನೀಟಾಗಿ ತೊಳೆದಾಕು ಆಯಿತಾ? ಸರಿ ಆಯ್ತಕ್ಕ. ಸರಿ ಸರಿ, ಹೊರಡು. ಇಲ್ಲೇ ಏನು ನನ್ನ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಥ್ಯಾಂಕ್ ಗಾಡ್, ಇವಳೆಲ್ಲಿ ನಾ ಮಾತಾಡೋದು ಕೇಳಿಸ್ಕೊಂಡ್ಲು ಅಂತ ಅಂದ್ಕೊಂಡೆ. ಏನೂ ಗೊತ್ತಾಗಿಲ್ಲ ಇವಳಿಗೆ. ಬೇಗ ಹೋಗಿ ಬೇಗ ಬರಬೇಕು. ಅಮ್ಮಂಗೆ ಹೇಳೋಗ್ಬಿಡ್ತೀನಿ ಸ್ವಲ್ಪ ಕೆಲಸ ಐತಿ ಅಂತ. ಸುಮ್ಮನೆ ಇವಳಿಗೆ ಗೊತ್ತಾಯ್ತು ಅಂದರೆ ಅಪ್ಪಂಗೆ ಹೇಳಿ ಫಿಟ್ಟಿಂಗ್ ಇಟ್ಬಿಡ್ತಾಳೆ. ಇವಳು ಬಟ್ಟೆ ತೊಳೆದ್ರೊಳಗೆ ಹೋಗಿ ಬಂದುಬಿಡ್ತೀನಿ. ಏನೋ ದೇವ್ರ ದಯದಿಂದ ಸಂಬಂಧ ಕೂಡಿದ್ರೆ ಸಾಕತ್ತಾಗ. ಒಳ್ಳೆ ಮನೆ, ಏನು ಕಾರು, ದೊಡ್ಡ ದೊಡ್ಡ ಮನೆ ಅಂತ ಬಾಡಿಗೆ ಕೊಟ್ಟಾರಂತ 5-6 ಮನೆಗಳ. ಅಯ್ಯಮ್ಮ ಏನು ಬಂಗಾರ ಹಾಕೊಂಬಂದಿತ್ತು ಏನು ತಾನು. ಅಲ್ಲಿ ನನ್ನ ಮಗಳು ಬಿದ್ಲು ಅಂದ್ರೆ ರಾಣಿ ಇದ್ದಂಗೆ ಇರ್ತಾಳೆ. ಸಾಕಾಗಿ ತಕ್ಕಿಗೂ ಇಲ್ಲ ತಗ. ಏನು ಬೇಕಾಗಿತ್ತು, ಅನ್ನೋದು ಬೇಕಾಗಿತ್ತು ಅಂತ ತೊಗೊಂಡು ನೆಮ್ಮದಿಯಾಗಿರ್ತಾಳೆ ಅಲ್ಲಿ. ಅಮ್ಮ, ಏನಮ್ಮ ಮಾಡ್ತಿದ್ಯಾ? ಏನಿಲ್ವಾ, ಚಾ ಮಾಡಾಕ್ತಿದ್ ನೋಡು. ತಲೆ ನೋಯಾಕತ್ತಿತ್ತು ಅಂದಿಲ್ಲ, ಅದಕ್ಕೆ ಚಾ ಕಿಟ್ಟಿದ್ದೆ. ಯಾಕೆ ಹೊರಗುಂಟಿಯಾ ಏನು? ಹ್ಞೂನಮ್ಮ, ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತಾನೆ. ಬೇಗ ಬಂದ್ಬಿಡ್ತಾನೆ ಆಯ್ತಾ? ಅಯ್ಯ, ನೀನು ಸಲುವಾಗಿ ನಾನು ರೊಟ್ಟಿ ಮಾಡಿದ್ನವ, ಜೋಳಿಗೆ ಪಲ್ಯ, ರೊಟ್ಟಿ, ಬ್ಯಾಳಿ ಸಾರು, ಅನ್ನ ಮಾಡಿದ್ದೆ. ಉಣ್ತಿ ಅಂದು ಲಘು ಬರ್ತೀಯ? ಹೊತ್ತಕತೆ ಅಂದ್ರೆ ಉಂಡ ಹೋಗ್ಬಿಡು ಅಂತ. ಇಲ್ಲಮ್ಮ, ಅವಾಗ್ಲೇನು ನಾಷ್ಟ ಮಾಡೀನಿ, ಇವಾಗೇನು ಹೊಟ್ಟಸ್ತಿಲ್ಲ. ಬಂದು ಊಟ ಮಾಡ್ತೀನಿ ತಗೊಳಮ್ಮ, ಬೇಗ ಬರ್ತೀನಿ. ನನ್ನ ಫ್ರೆಂಡ್ ಒಂಚೂರು ಮೀಟ್ ಮಾಡೋದಿತ್ತಾ, ಹಾಗಾಗಿ. ಸರಿನವ, ಅದನ್ನ ಪಿಣ್ಣ ಕರ್ಕೊಂಡು ಹೋಗ್ಬೇಕಿತ್ತು, ಒಬ್ಬೇಕೇನೋಕಿದ್ದಿ? ಅಯ್ಯೋ, ಅವಳೇನು ಬ್ಯಾಡ್ ಬಿಡಮ್ಮ, ಸುಮ್ಮನೆ ತಲೆ ತಿಂತಾಳ ಅವಳು ದಾರಿದ್ದಕ್ಕೂ ಹಂಗ ಹಿಂಗ ಅಂತಂದು. ನಾನು ಒಬ್ಳೇ ಹೋಗಿ ಬರ್ತೀನಿ ತಗೋ, ಬೇಗ ಬರ್ತೀನಿ ಆಯ್ತಾ? ಸರಿ ಆಯಿತು, ಬೇಗ ಬಾ. ನಿಮ್ಮಪ್ಪ ಬರೋದ್ರೊಳಗೆ ಮತ್ತೆ ಭಯಕತ್ತ ನಿಮ್ಮಪ್ಪ. ಮದುವೆ ಇಟ್ಕೊಂಡು ಹುಡುಗಿನ ಮತ್ತೆ ಒಬ್ಬೆಬ್ಬಿಕೆನ ಎಲ್ಲೆಲ್ಲ ಕಳಿಸಿದಿ ಅಂತಂದು ಲಘು ಬಾ. ಹ್ಞೂನಮ್ಮ, ಆಯಿತು ಸರಿ. ಅಪ್ಪ ಬರೋದ್ರೊಳಗೆ ಬರ್ತೀನಿ ಆಯಿತಾ? ಬಾಯ್. ಹ್ಞೂನವ. ಹುಡುಗಂತ ರಾಜ್ಕುಮಾರ್ ಆಗ್ಯಾನ ಬಿಡ, ಚಂದದನ. ಏನು ನನ್ನ ಮಗಳನ್ನ ಒಪ್ಕೊಂಡು ನನ್ನ ಮಗಳ ಮನೆ ಸೊಸೆ ಆದ್ಲು ಅಂದ್ರೆ ಯವ್ವ, ಅದಕ್ಕಿಂತ ಪುಣ್ಯ ಇನ್ನೇನಿಲ್ಲ ನೋಡು. ಇದು ನಂದೆಲ್ಲರ ನೋಡಿ ದುಡಿದ್ರೆ ಆತತಾಗ. ಒಂದಿನ ನಾನು ಕಾಲ್ ಮೆಸೇಜ್ ಮಾಡಲಿಲ್ಲ ಅಂದ್ರೆ 50 ಸರಿ ಫೋನ್ ಮಾಡ್ತಿದ್ಲು. ಯಾಕೆ ಮಾಡ್ತಿಲ್ಲ, ಯಾಕೆ ಮೆಸೇಜ್ ಮಾಡ್ತಿಲ್ಲ, ರಿಪ್ಲೈ ಮಾಡು ಅಂತ. ಇವಾಗ ನಾನೇ ಬೇಡಾಗೈತೆ ಅವಳಿಗೆ. ಯಾರೋ ದುಡ್ಡು ಇರೋರು ಸಿಕ್ಕಾರಂತ ನಾನು ಬೇಡ. ಪ್ರೀತಿ ಬೆಲೆನೇ ಇಷ್ಟ ಅಂತ ಅನ್ನಿಸ್ತೈತಿ. ಏನು ಹೇಳು, ಏನು ಫೋನ್ ಮಾಡಿ ಬೆದರಿಕೆ ಆಗ್ತಿದ್ಯಲ್ಲ, ಏನಕ್ಕೆ? ಏನು ಕೀರ್ತಿ, ಏನಕ್ಕೆ ಅಂತ ಕೇಳ್ತೀಯಲ್ಲ? ಏಕೆ ನಾನು ಮೀಟ್ ಮಾಡೋಕ್ಕೆ ಇಷ್ಟ ಇಲ್ವಾ ನಿನಗೆ?
ಎಲ್ಲೋ ಹೇಳಿದ್ದೀನಿ ತಾನೇ ನಿನಗೆ ಮೊನ್ನೆನೆ ಬ್ರೇಕಪ್ ಆಗಿದೆ ನನಗೂ ನಿನಗೂ ಇನ್ಮೇಲೆ ನೀನು ಯಾರೋ ನಾನು ಯಾರೋ ಅಂತ. ಮತ್ತೇನಕ್ಕೆ ಕಾಲ್ ಮಾಡಿದ್ದು ನೀನು? ನನಗೆ ಇನ್ನೊಬ್ರು ಹುಡುಗನ ನೋಡಿದಾರೆ ನಮ್ಮ ಮನೇಲಿ ಅಂತ ಹೇಳಿದ್ದೆ ತಾನೇ ನಿನಗೆ ಮೊನ್ನೆನೆ. ಮತ್ತೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಬರಲಿಲ್ಲ ಅಂದರೆ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ. ಏನು ನೀನು ಬರಲಿ ಅಂತ ಆ ಥರ ಎಲ್ಲ ಮಾತಾಡಿದ್ದು ಕೀರ್ತಿ, ಸಾರಿ ಆಯಿತಾ? ಅಲ್ಲ, ನಾನು ನೀನು ಎಷ್ಟು ಪ್ರೀತಿ ಮಾಡಿದ್ವಿ, ಮದುವೆ ಆಗಬೇಕು ಅಂತ ಎಷ್ಟೆಲ್ಲ ಕನಸು ಕಂಡಿದ್ವಿ. ಆದರೆ ಯಾರೋ ದುಡ್ಡಿರೋರು ಸಿಕ್ಕರು ಅಂತ ನನ್ನ ಮರ್ತು ಬಿಡ್ತೀಯ ನೀನು. ಅಲ್ಲ, ನಾನು ಇನ್ನೊಂದು ಸ್ವಲ್ಪ ಟೈಮ್ ಕೊಡು ಆಯಿತಾ? ನಿನ್ನ ರಾಣಿ ಥರ ನೋಡ್ಕೊತೀನಿ, ನಿನಗೆ ಹೆಂಗೆ ಬೇಕು ಹಂಗೆ ಇರ್ತೀನಿ. ಕಾರ್ ಅಂದೆ ಅಲ್ವಾ, ಕಾರ್ ತೊಗೊತೀನಿ. ನಿನ್ನ ಬಿಟ್ಟು ನನಗಿರೋ ಅಂಥ ಶಕ್ತಿನೇ ಇಲ್ಲ ಕೀರ್ತಿ, ಅರ್ಥ ಮಾಡ್ಕೋ. ಏ ಹೋಗೋ, ಈ ಕಿತ್ತೋಗಿರೋ ಡೈಲಾಗ್ ಎಲ್ಲ ಹೊಡಿಬೇಡ ನನ್ನ ಹತ್ರ ಆಯಿತಾ? ಹೆಂಗಿದಾನೆ ಗೊತ್ತಾ ಅವನು? ಹೀರೋ ಥರ ಇದ್ದಾನೆ. ಕಾರಲ್ಲಿ ಬಂದ ಅಂದರೆ ಹಂಗೆ ಇಡೀ ಊರಿನ ಮಂದಿನ ನಿಂತ್ಕೊಂಡಿದ್ರು ಗೊತ್ತಾ, ನೋಡ್ಕೊತ. ಅಷ್ಟು ಚೆನ್ನಾಗಿದ್ದಾನೆ ಅವನು. ನೀನು ಅವ್ನ 1% ಬರಲ್ಲ ಬಿಡು. ಇವಾಗೇನು ನಿನಗೆ ಕಾರ್ ತೊಗೋಬೇಕಲ್ವ, ನಾನು ತೊಗೊತೀನಿ ಆಯಿತಾ? ಪ್ಲೀಸ್ ಕೀರ್ತಿ, ನಿನ್ನ ಬಿಟ್ಟು ಇರೋವಂಥ ಶಕ್ತಿನೇ ಇಲ್ಲ ಕಣೆ ನನಗೆ, ಅರ್ಥ ಮಾಡ್ಕೊಳ್ಳೆ. ನೋಡು ರಾಹುಲ್, ನಿನ್ಗೆ ಹೇಳ್ತಾನೆ ಇದ್ದೀನಿ ನಾನು. ಪದೇ ನನಗೆ ಕಾಲ್ ಮೆಸೇಜ್ ಮಾಡಬೇಡ ಅಂತ ಮೊನ್ನೆನೇ ನೀನು ವಾರ್ ಮಾಡಿ ಹೋಗಿದ್ದೀನಿ. ಆದರೆ ಇವತ್ತು ನನಗೆ ಫೋನ್ ಮಾಡಿ ಮತ್ತೆ ಬರಲಿಲ್ಲ ಅಂದರೆ ಹಿಂಗೆ ಅಂತ ಹೇಳ್ದು, ಏನೋ ಲಾಸ್ಟ್ ಟೈಮ್ ಹೇಳಿ ನಿನಗೆ ಹೋಗೋಣ ಅಂತ ಬಂದಿದ್ದೀನಿ. ಇನ್ನೊಂದು ಸರಿ ನನಗೆ ಕಾಲ್ ಮೆಸೇಜ್ ಮಾಡಿದ್ರೆ ಮಾತ್ರ ಸರಿ ಇರಲ್ಲ ನೋಡು. ನಿಮ್ಮ ಮನೆಗೆ ಬಂದು ನಿಮ್ಮ ಅಮ್ಮಂಗೆ ಹೇಳಿ ಬಂದುಬಿಡ್ತೀನಿ ನಾನು. ಅವನು ಒಬ್ಬನೇ ಮಗ ಒಬ್ಬಳೇ ಮಗಳಂತೆ, ರಾಣಿ ಇದ್ದಂಗೆ ಇರ್ತೀನಿ ಅವ್ರ ಮನೆಯಲ್ಲಿ. ಬೇಕಾದಷ್ಟು ಆಸ್ತಿ ಇದೆ ಅವ್ರದ್ದು. ನಿಂದೇನಿದೆ ಇದೊಂದು ಬೈಕ್ ಬಿಟ್ರೆ. ಗುಡ್ ಬಾಯ್. ಕೀರ್ತಿ ನೀನಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಇರಲ್ಲ, ನಾ ಹೇಳ್ತಾ ಇದ್ದೀನಿ ನೋಡು. ನಿನ್ನ ಇಷ್ಟ ಕಣೋ ಅದು, ನನಗೇನು ಹೇಳ್ತೀಯೋ? ನೀನು ಇರೋದು ಬಿಡೋದು. ಕೀರ್ತಿ ನಿತ್ಕೋ ಕೀರ್ತಿ, ನಿನ್ನ ಮರ್ತು ಬಾಳೋ ಅಂಥ ಶಕ್ತಿ ಇಲ್ಲ ನನಗೆ. ಅದು ಹೆಂಗೆ ನಾನು ಬಿಟ್ಟು ಇನ್ನೊಬ್ರನ್ನ ಮದುವೆ ಆಗ್ತೀಯ ನೋಡ್ತೀನಿ ನಾನು. ಅವ್ರ ಮನೇಲಿ ಹೋಗಿ ಮಾತಾಡೋ ಅಂಥ ಶಕ್ತಿನೂ ಇಲ್ಲ ನನಗೆ. ಅಲ್ಲ, ಅವ್ರ ಮನೇಲಿ ಹೋಗಿ ಮಾತಾಡಿ ಅವ್ರನ್ನ ಒಪ್ಪಿಸ್ಬೇಕಂದ್ರೆ ಇವಳೇ ನನ್ನ ಪರವಾಗಿಲ್ಲ, ಏನು ಮಾಡೋದು ನೋಡೋಣ. ಅದು ಯಾವ ಹುಡುಗ ಇವಳನ್ನ ಮದುವೆ ಆಗ್ತಾನೆ ಅಂತ ನೋಡ್ತೀನಿ ನಾನು. ಸತ್ಯ 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 ಇವನೇನು ನಿಂಗೆ ನಿಂತ್ಕೊಂಡಾನ? ಸತ್ಯ, ಹಾಂ ಎಷ್ಟೊತ್ತಾಯ್ತು ನಾನು ಕೂಗಕತ್ ನಿನಗೆ? ಓ ಇಲ್ಲ, ಸುಮ್ಮನೆ ನಿಂತ್ಕೊಂಡಿಯಪ್ಪ. ಯಾಕ, ಏನಾಯ್ತು? ಯಾಕಿಲ್ಲಮ್ಮ, ಏನೇ ಯೋಚನೆ ಮಾಡ್ತಿದ್ನ, ಏನಿಲ್ಲ ಬಿಡ್ರಿ. ಯಾಕಮ್ಮ? ಯಾಕಿಲ್ಲ, ನಿಮ್ಮಪ್ಪ ಕರಿತಾ ಇತ್ತಪ್ಪ. ಏನಕ್ಕಮ್ಮ? ಏನಿಲ್ಲಪ್ಪ, ಹುಡುಗಿ ನೋಡ್ಕೊಂಬಂದಿದ್ವಲ್ಲ, ನಿನಗೇನು ಇಷ್ಟ ಆಯ್ತೋ ಇಲ್ಲೋ ಮತ್ತು ಅವರಿಗೆ ಫೋನ್ ಮಾಡಿ ಹೇಳಕ್ಕ. ನಿನ್ನ ಕೇಳ್ಬೇಕಂತ ಅವರು ಬಾ ಮಾತಾಡ್ತಾರಂತ ನಿಮ್ಮಪ್ಪ. ಅಮ್ಮ, ನಾ ಹೇಳಿದ್ದೀನ ಇಲ್ವ ನಿಮಗೆ? ಅಲ್ಲೇ ಹೇಳಿದ್ದೀನಿ ನಾನು, ನನಗೆ ಹುಡುಗಿ ಇಷ್ಟ ಇಲ್ಲ, ನನಗೆ ಅವಳು ಇಷ್ಟ ಆಗಿಲ್ಲ. ಅಲ್ವೋ ಸತ್ಯ, ಈ ಥರ ಮಾತಾಡಿದ್ರೆ ಹೆಂಗಪ್ಪ? ನೀನು ಯಾವಾಗ ಮದುವೆ ಆಗೋದು, ನಾವು ಯಾವಾಗ ಮೊಮ್ಮಕ್ಕಳನ್ನ ಆಡಿಸೋದು? ಮನೆಗಿನ ಜವಾಬ್ದಾರಿ ನನಗೂ ಸಾಕಾಗೈತಿ ಕಣೋ ಸತ್ಯ. ಬೇಗ ಒಂದು ಮದುವೆ ಆಗು ಅಂದ್ರೆ ಹೆಂಗೆ ಮಾಡ್ತೀಯಪ್ಪ? ಅದಕ್ಕಂತ ನೀವು ಜವಾಬ್ದಾರಿ ಸಲುವಾಗಿ ನನಗೆ ಯಾವ್ದಾದ ಹುಡುಗಿನ ಜೊತೆ ಮದುವೆ ಆಗೋಂತೀಯಮ್ಮ ನೀನು? ಅಲ್ಲಪ್ಪ, ಹುಡುಗಿ ಚೆನ್ನಾಗಿದ್ದಾಳಲ್ಲೋ. ಏನು ಕಡಿಮೆ ಆಗೈತೆ ಅವಳಿಗೆ, ಎಷ್ಟು ಚಂದ ಇದ್ದಾಳೆ ನೋಡಕ್ಕೆ. ಏನಪ್ಪ, ಅಲ್ಬಾ ನಿಮ್ಮ ಅಪ್ಪನ ಹತ್ರ ಏನನ್ನೋದು ಮಾತಾಡು. ಸರಿ, ಬರ್ತೀನಿ ತಗೊಳಮ್ಮ. ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನೋ ಏನೋ. ಅಲ್ಲ, ಅಯ್ಯೋ, ನಾನು ನೋಡೋಕೆ ಹೋಗಿರೋ ಹುಡುಗಿನೋ ಬೇರೆ. ನಾನು ಯಾಕೆ ಹುಡುಗಿ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾ ಇದ್ದೀನಿ? ನಾನು ಎಷ್ಟು ಮರಿಬೇಕು ಅಂದರೂ ಅವಳೇ ಕಣ್ಮುಂದೆ ಬಂದಂಗೆ ಆಗ್ತಾಯಿತ್ತು ನನಗೆ. ಏನಪ್ಪ, ಏನಂತ ನಿನ್ನ ಮಗ? ಹುಡುಗಿನ ಒಪ್ಕೊಂಡ ಹೆಂಗ? ಏನಂತಾನೆ ಅವನಿಗೆ ಒಪ್ಪಿಗೆ ಆಗಿದ್ರ ಹೇಳ್ತದ್ನ ಇಷ್ಟ ಆಯ್ತಾ ಇಲ್ಲ ಯಾರಿಗೆ ಗೊತ್ತು ಈ ಹುಡುಗಿನ. ಅದ ಮರಾಯ, ಏನ ಹುಡುಗಿ ಬಂಗಾರ ಆಗೈತಿ, ದೌಡ್ ಒಪ್ಕೊಂಡು ಲಗು ಮದುವೆ ಮಾಡಬಿಟ್ಟು ಅವ್ನು ಹೆಂಗ ಇವನು ಹಿಂಗ ಅನ್ಕೊಂತ ಕುಂದ್ರಿ ನೀವು. ಮದುವೆ ಮಾಡಕ್ ಹೋಗ್ಬೇಡ್ರಿ, ಮದುವೆ ಮಾಡೋ ಲೆಕ್ಕದಾಗ ಇಲ್ಲ ಅನಿಸ್ತದ ನನಗೇನ ನಿಮ್ಮ ಮಗಗ. ನನ್ನ ಕೈಯಾಗೈತೇನು ಬೇ? ನನ್ನ ಕೈಯಾಗಿದ್ದು ಬಿಡಪ್ಪ, ಅವ್ನು ಲಗು ಮಾಡೋಣ ಅಂದ್ರೆ ಒಪ್ಕೋಬೇಕಿಲ್ಲ ಅವನು. ನನಗೂ ಹೇಳಿ ಸಾಕಾತ್ವ, ಇನ್ನೊಮ್ಮೆ ಎಣ್ಣ ನೋಡೋದಿಲ್ಲ ಬಿಡ ಅವನಿಗೆ. ನಾನು ರೆಡಿ ಅದಕ್ಕೆ ಕರೆಕ್ಟ್ ಕಳಿಸೀನಿ, ಏನಂತಾನೆ ನಾನು ನೋಡೋಣ. ಅಯ್ಯಪ್ಪ, ಅವನ ವಯಸ್ಸಿನಾಗ ಹುಡುಗರು ಎಲ್ಲ ಮದುವೆ ಆಗಿ ಒಂದೊಂದು 2 ಕೂಸು ನಡ್ಕೊಂಡು ಕುಂತಾರ. ಏನ ಮುದುಕ ಆಗಕ್ಕೆ ಬರ್ತಾನೆ, ಏನು ಬರ್ತಾ ಏನು ವಯಸ್ಸು ಬರ್ತೈತಿ ಇವನಿಗೆ. ಲಗು ಮದುವೆ ಆಗೋಗ್ಬಿಟ್ಟು ಅದು ಏನಪ್ಪ, ನೀನು ಏನ್ತಿ ಮಗ ಮುಂಜಾಲಿಂದ ಸಂಜೆ ತನಕ ನಂಗೆ ಬದುಕು ಮಾಡಿದ್ದ ತುಂಬಿದ ಮನೆ ಆಕತಿ. ಇವ್ರು ಬರೋರು ಹೋಗಾರಕ್ಕಾರ ಎಲ್ಲರಿಗೂ ಹಂಗೆ ಬಂದೊಮ್ಮೆ ಚಹಾ ಮಾಡೋದು, ಪಾನಕ ಮಾಡೋದು, ಅಡುಗೆ ಮಾಡೋದು. ಏನು ಹಂಗೆ ಮಾಡು ಅಂದ್ರೆ ಕೆಲಸದಾರ ನೋಡಿ ಒಪ್ಪಂಗಿಲ್ಲ ಆಕಿ. ಯಾರೋ ಒಬ್ರಕೀಗ ಕೈ ಕಾಲಿಗೆ ಮಾಡಿದ್ರೆ ಹಾಸಕತ್ತಿಲ್ಲ ಆಕೀಗ. ನಾ ಏನು ಮಾಡಲಿ ಬೇವ? ನನಗೂ ಎಷ್ಟು ಆಸೆ ಐತಿ ಮಗನ ಮದುವೆ ಮಾಡಿ ಊರಿಗೆ ಊಟ ಹಾಕ್ಬೇಕು ಅನ್ನೋದು. ಏನು ಮಾಡಲಿವ?
ಒಪ್ಪವಲ್ಲವ ಏನು ಮಾಡಲಿ ಅನ್ನೋದ ಗೊತ್ತಾಗಲ್ಲ ನನಗೆ. ರೀ ಚಾ ಏನಾರು ಕುಡಿತೀರಾ ಐತೀರಾ ನಿಮಗೆ? ಅವನ್ ಕರೆದು ಬಂದ್ನಲ್ಲ, ಬಂದ ಇಲ್ಲವ? ಬರಾಕತ್ತಂತಾಡ್ರಿ, ತಯಾರಾಗಕತ್ತದ, ಎಲ್ಲಿಗೆ ಹೊಂಟದ್ನಂತ ಬರಾಕತ್ತಂತಾಡ್ರಿ. ಅಲ್ಲ, ಬೇಕಾದಷ್ಟು ನಮ್ದು ಆಸ್ತಿ ಬಿದ್ದೈತಿ, ಕೆಲಸ ಅಂತ ಪಡ್ಕೊಂತಾನ. ಈ ಹುಡುಗಿಗೆ ಏನು ಹೇಳದ ಏನ? ಅಪ್ಪ ಕರೆದ್ರಂತಲ್ಲ? ಬಂದ ನೋಡ್ರಿ. ಸತ್ಯ ಹೊರಗುಂಟಿದ್ದೆ ಏನು? ಹ್ಞೂನಪ್ಪ, ಸ್ವಲ್ಪ ಪ್ರಾಜೆಕ್ಟಿಂದ ವರ್ಕ್ ಇತ್ತ, ಅದು ನಿನ್ನೆನ ಫಿನಿಶ್ ಆಗ್ಬೇಕಿತ್ತು, ಆಗಲಿಲ್ಲ. ಅದಕ್ಕೆ ಇವತ್ತು ಮಾಡೋಕ್ಕಂತ ಹೊಂಟಿದ್ನಪ್ಪ. ಯಾಕಿಲ್ಲೋ ಸತ್ಯ? ನಿನ್ನೆ ಒಂದು ಹುಡುಗಿ ನೋಡಿ ಬಂದಿದ್ವಲ್ಲ, ಏನು ಮಾಡ್ದಿ? ಅಪ್ಪ ನಿಮಗೆ ಅಲ್ಲೇ ಹೇಳಿದ್ದೀನಿ ನಾನು, ನನಗಿಷ್ಟ ಇಲ್ಲಪ್ಪ ಆ ಹುಡುಗಿ ಅಂತ. ಪದೇ ಪದೇ ಅಮ್ಮನೂ ಅದನ್ನೇ ಕೇಳ್ತಾಳೆ, ನೀವು ಅದನ್ನೇ ಕೇಳ್ತೀರಾ. ನನಗಿಷ್ಟ ಇಲ್ಲಪ್ಪ ಆ ಹುಡುಗಿ. ಅಲ್ಲಲ್ಲ ಸತ್ಯ, ಇನ್ನು ಯಾವಾಗ ಮದುವೆ ಆಗ್ಬೇಕಂತ ಅನ್ಕೊಂಡಿ ನೀನು? ಅಲ್ಲ ನಿಮ್ಮ ಅವ್ನು ನೋಡ್ಯಾರ ನೋಡಿ ಹೆಂಗಾಗ್ಯಾಳ ನೋಡು. ಮಾಡಿ 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 ಹಂಗೆ ಬೆನ್ನದು ಬಗ್ಕೊಂಡು ಹೋಗ್ಯತಪ್ಪ. ಇನ್ನು ಯಾವಾಗ ಮದುವೆ ಆಗ್ಬೇಕು ಅನ್ಕೊಂಡಿ ಏನೋ ಯಾರಿಗೆ ಗೊತ್ತು. ಲಗು ಲಗು ಒಂದು ಸಸಿ ಬಂದ್ಲು ಅಂದ್ರೆ ಆಕಿಗೆ ಆಸರಕತಿ ಮನ್ಯಾಗ ಒಂದಿಟ್ಟು. ಏನಪ್ಪ ನೀವು ತಿಳಿದಂಗೆ ಮಾಡ್ತೀರಿ ಒಟ್ಟ. ಅಜ್ಜಿ, ಮನೆಗೆ ಕೆಲ್ಸಕ್ಕೆ ಬೇಕು ಅಂದರೆ ಯಾರನ್ನಾದ್ರೂ ಒಬ್ರು ಕೆಲ್ಸಕ್ಕೆ ಇಟ್ಕೋಬೋದಲ್ಲ ಅಜ್ಜಿ? ನಾನು ಮದುವೆ ಹುಡುಗಿನ ಕೆಲ್ಸಕ್ಕೆ ಬೇಕಾ? ಅಲ್ಲ ಸತ್ಯ, ಕೆಲಸದಾರ ಬೇರೆ ಮನೆ ಸೊಸಿ ಬೇರೆನಾ? ಎಲ್ಲದ್ರಾಗೂ ಕೆಲಸದಾರ ಮುಂದೆ ಮಾಡಾಕತ್ತೆ. ನಿಮ್ಮ ಅವ್ಗ ಕೆಲಸದಾರ ಹಿಡ್ಸೋದಲ್ಲಪ್ಪ ಮನ್ಯಾಗ. ಎಲ್ಲ ಹಾಕಿದ ಆಗ್ಬೇಕು, ಕೈ ಬಾಯಿ ಎಲ್ಲ ಎಷ್ಟು ಬದುಕಾಕವು. ನಿಮ್ಮ ಅವ್ಗ ಒಂದಿಟ್ಟು ಎಲ್ಲರ ನೋಡಿದ್ದರ ಸೈ ಅಂದು ಮಾಡ್ಕೊಂತಿ ಅಂದ್ರೆ ಅದನ್ನು ಮಾಡಂಗಿಲ್ಲಪ್ಪ. ಏನು ನೀರ ಎಲ್ಲಾರು ನೋಡ್ಕೊಂಡು ಅದನ್ನಾರ ಹೇಳಪ್ಪ ಯಪ್ಪ, ಅದನ್ನಾರ ಮಾಡ್ಕೋವಂತಂತ. ಹೌದಿಲ್ಲ ಕೇಶವ? ಹೌ ಹೇಳೋದು ಬರೋಬ್ಬರಿ ಐತಿ. ಸತ್ಯ, ನೀ ಎಲ್ಲರೂ ನೋಡ್ಕೊಂಡು ಏನಪ್ಪ ಮತ್ತೆ ಯಾರನ್ನಾರು ಇಷ್ಟಪಟ್ಟಿಯಾ ಹೆಂಗೆ? ಇಲ್ಲಪ್ಪ, ಹಂಗೇನಿದ್ರೆ ಹೇಳ್ತಿದ್ದೆ ನಾನು, ಹಂಗೇನಿಲ್ಲ. ಸರಿ, ಸ್ವಲ್ಪ ಮೀಟಿಂಗ್ ಐತಿ, ನಾನು ಬರೋದು. ಅಮ್ಮ ರಾತ್ರಿ ಊಟಕ್ಕೆ ಬರಲ್ಲ, ನಾನು ಮೀಟಿಂಗ್ ಮುಗಿಸ್ಕೊಂಡು ಅಲ್ಲೇ ಡಿನ್ನರ್ ಮಾಡಿದ್ದಾರೆ ನನಗೆ. ನಾ ಊಟ ಮಾಡ್ಕೊಂಡು ಬರ್ತೀನಿ. ಇಷ್ಟು ಒಂದೆರಡು ಮಾತಾಡ್ತಾನ ಹೊಕ್ಕಾನ, ಮುಗೀತು ಇಪ್ಪತ್ತು ಇವರು ಇಲ್ಲಿಗೆ. ಏನು ಮಾಡುವಂತಿಲ್ಲ ನನಗೆ. ಆ ಹುಡುಗಿ ಒಲ್ಲೆ ಈ ಹುಡುಗಿ ಅಲ್ಲ ಅಂತ. ನಿನ್ನೆ ಆ ಹುಡುಗಿ ನೋಡವ ಎಷ್ಟು ಚಂದಿತ್ತು, ಅದನ್ನೂ ಒಲ್ಲೆ ಅಂದ. ಇನ್ನೂ ಎಂಥ ಹುಡುಗಿ ತೋರಿಸ್ಬೇಕಾ ಏನೋ ನಿನ್ನ ಮಗಗೆ? ನೋಡಂತಡ್ರಿ ಒಂದ್ಸರಿ ಸ್ವಾಮಿಗಳ ಹತ್ರ ಕೇಳಿಸ್ಕೊಂಡ ಬರ್ಬೇಕ್ರಿ. ಅಲ್ಲ ಯಾವ ಹುಡುಗಿ ತೋರಿಸಿದ್ರು ಒಲ್ಲೆ ಅಂತನಪ್ಪ. ಯಾಕೆ ಏನ ಇವಂದೇನು ಇದು ಕಂಕಣ ಭಾಗ್ಯ ಐತೆ ಇಲ್ಲ ಯಾರಿಗೆ ಗೊತ್ತಾ? ಕೇಳಿಸ್ಕೊಂಡ್ ಬರ್ಬೇಕತ್ತಾಗ. ಅದನ್ನಾರ ಮಾಡಿದ್ರ ತಡಿ. ಏನು? ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ. ಗೊತ್ತಿಲ್ಲ ಕತೆ ನಿಮ್ಗೆ ಇಷ್ಟ ಆಗ್ತಾ ಇತ್ತೋ ಇಲ್ವೋ ಅಂತ. ಏನೋ ನನಗೆ ಬರೋ ಥರ ಒಟ್ಟು ನಿಮಗೆಲ್ಲರಿಗೂ ಮನಸ್ಸಿಗೆ ಮುಟ್ಟೋ ಥರ ಕತೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೈ ಪಾಯಿಂಟ್ಸ್ ಕೊಡ್ರಿ, ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಶೋಭಾ ಕಥೆನೂ ಬರುತ್ತೆ, ವೇಟ್ ಮಾಡಿ, ಕಥೆನ ಹಾಕ್ತೀನಿ ಅದನ್ನು. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕತ್ತೀರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ. ಇವತ್ತಿನ ಕಥೆ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ.